1,500 ದೇಶಿ ಆಕಳ ಒಂದು ರಕ್ಷಣೆ ಮಾಡುವಂತ ಗೋಶಾಲೆ ಯಾರು ಮಾಡಿರ್ತೀರ ಅದು ನಾವು ಮಾಡಿದ್ವಿ. ಈ ರೀತಿ ಜೀವನದಲ್ಲಿ ಎಲ್ಲಾ ರೀತಿ ಸಂಘರ್ಷ ನಮ್ಮ ಹೇಳೋದು ಎಲ್ಲಾನು ಶಿಕ್ಷಣ ಹೊಡಿಬಾರ್ದು. ಆದ್ರೆ ಶಿಕ್ಷಣ ಹೊಡಿಬೇಕು, ಪೂರು ಹೊಡಿಬೇಕು, ಒಂದೇ ಹೊಡಿಬೇಕು. ಒಂದೇ ರನ್ನು ನಮಗ್ ಬೇಕಾಗಿದ್ದು ಒಂದೇ ರನ್ ಬೇಕಾಗಿರ್ತೈತಿ, ಒಂದೇ ಬಾಲ್ ಹೋಗಿರ್ತದೆ. ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರು ಗೆದ್ದು ಬಿಡ್ತೈತಿ. ಹಂಗ ನಮ್ಗೆ ಆಗಿರ್ಲಿಕ್ಕಿಲ್ಲ. ವಾಜಪೇಯಿ ಅವ್ರ ನಂತರ ಏನೋ ಅವರು ಇದ್ದಾಗ ಮಂತ್ರಿ ಆಗಿರ್ಬಿಟ್ರೆ ಮುಂದೆ ಆಗಿರ್ಲಿಕ್ಕಿಲ್ಲ. ಆದ್ರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾವು ಮಾಡಿದ್ವಿ. ಕಾರಣ ಹೋರಾಟ ನೇರವಾಗಿ ಇವತ್ತು ನೋಡಿರಲ್ಲ ನೀವೆಲ್ಲ. ನಮ್ಮ ಮನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡಿದ್ರಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರೆ ಏನೋ ಸಂವಿಧಾನದ ಆರ್ಟಿಕಲ್ 19 ಮಿಸ್ಟರ್ ಯತ್ನಾಳ್ ತೆಗೆದು ಹೋದ್ರಿ ಅಂತ ಹೇಳಿದೆ. ಅವ್ರಿಗೆ ಸಿಗಲೇ ಇಲ್ಲ. ಒಮ್ಮೆ ನನಗೆ ಹೇಳ್ಬೋದು, ಸುಮ್ಮನೆ ಕೂತ್ಕೊಳ್ಳಿಲ್ಲ, ನೀನು ನಿನ್ನ ಎಕ್ಸ್ಪೈಲ್ ಮಾಡ್ಯಾರ, ಸುಮ್ಮನೆ ಕೂತ್ಕೊಂಡ್ರೆ. ನಾ ಹೇಳಿದೆ ಬೆಂಗಳೂರು ಅಧಿವೇಶನದಾಗ ಸಾಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಕ್ಸ್ಪೈಲ್ ಗಿರಕಿನ ಅಂತ ಹೇಳಿದೆ. ನೀವು ಎಕ್ಸ್ಪೈಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆದ್ರಿ. ಎಕ್ಸ್ಪೈಲ್ ಆಗಿದ್ದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಎಕ್ಸ್ಪೈಲ್ ಆದ ಯಡಿಯೂರಪ್ಪ ಆದ್ರು. 4ನೇ ಕ್ಯಾಂಡಿಡೇಟ್ ಗಿರಾಕಿ ಅಂದ್ರೆ ನಾನೇ ಸಿಕ್ಕೋಣ ಅಂತ ಹೇಳಿದೆ. ಹೋರಾಟ ಸಂಘರ್ಷ ಯಾವಾಗಲೂ ಈ ಎಲ್ಲ ಮಕ್ಕಳು ಪಾಪ ನನಗೆ ನಿಮಗೆ ಯಾವುದೇ ಒಂದು ಈ ಕ್ಷೇತ್ರ ಅಲ್ಲ, ಯಾವುದೇ ಇಲ್ಲ. ನೀವೇನು ಇವತ್ತು ಪ್ರೀತಿ ತೋರ್ಸಾಕತ್ತೀರಿ, ಎದಕ್ಕೆ ತೋರ್ಸಾಕತ್ತೀರಿ? ಹಿಂದುತ್ವ ಅಂತ ಒಂದು ದೊಡ್ಡ ಶಕ್ತಿ. ಅದರ ಬಿಟ್ಟರೆ ನಾವು ಜೀರೋ. ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನಾಗ ನಡೀತಿರುವಂತ ವ್ಯವಸ್ಥೆ ಬಗ್ಗೆ ಸಿಗ್ತದೆ. ಜಗತ್ನಾಗ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ ನಮ್ಮ ಜನರ ಮೇಲೆ ಆಗ್ತಿರುವಂತ ಒಂದು ರೀತಿ ಏನು ಅಪಮಾನ ಸುಡುವಂತ ಮಟ್ಟಿಗೆ ಹೋಗೈತಲ್ಲ ವ್ಯವಸ್ಥೆ. ಅದರ ಒಂದು ಪ್ರತಿರೋಧ ಕೂಡ ಒಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂತ ಒಂದು ಜನರ ಭಾವನೆ ಬಂದ್ಬೇಕು. ಅದಕ್ಕೆ ನಾನು ಮಲೆ ಹೇಳ್ತಿರ್ತೇನೆ, JCB ಸರ್ಕಾರ ಮುಂದಕ್ಕೆ. ಇಲ್ಲಾಂದ್ರೆ ಯುವಕರು ಇವತ್ತು ಇಡೀ ಕರ್ನಾಟಕದ ಯುವಕರು, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಇದೀವಿ, ಆ ಮಾತು ಬೇರೆ. ದಕ್ಷಿಣ ಕರ್ನಾಟಕದಲ್ಲಿ ನಾವು ಯಾರೂ ಅಲ್ಲಿ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ, ಅಲ್ಲಿ ನಮ್ಮ ಯಾವುದೂ ನಡೀತಿರ್ಲಿಲ್ಲ. ಈಗ ದಕ್ಷಿಣ ಕರ್ನಾಟಕದ ಯುವಕರು ಸಹ ನಾವು ಹೋದ್ರೆ 10,000 ರಿಂದ 15,000 ಜನ ಸೇರ್ತಾರಂದ್ರೆ ಅದು ಒಂದೇ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ನಾವು ನಮ್ಮ ದೇಶಗಳಿಗೆ ಇವತ್ತು ನಮ್ಮ ಕಣ್ಣೂರವರು ಇದರ ಕಾರ್ಯಕ್ರಮ ಉದ್ಘಾಟನೆಯನ್ನ ಜೈ ಜವಾನ್ ಜೈ ಕಿಸಾನ್ ಇದು ಘೋಷಣೆ ಕೊಟ್ಟರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದೆ ವಾಜಪೇಯಿ ಏನು ಘೋಷಣೆ ಕೊಟ್ಟರದನ್ನ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಈ ಮೂರು ಇದ್ದಾಗನೇ ಭಾರತ ಇವತ್ತು ಜಗತ್ತಿನ 3ನೇ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಒಂದು ರೈತ ಇವತ್ತಿನೆಲ್ಲ ಇಷ್ಟು ಖಂಡಿತನು ಗೊತ್ತಿಲ್ಲ, ಇದ್ರ ಮೈನಸ್ ಸುರಕ್ಷಿತವಾಗಿದೆ. ಇವನು ಸರಿಯಾಗಿ ಉಪಯೋಗ ಮಾಡ್ಕೊಂತ ಒಬ್ಬ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ದು ಸಹ ಈ ದೇಶದ ಒಬ್ಬ ದೈವ. ಮೊದಲಿನಂಗೆಲ್ಲ ಈಗ ಭಾರತ ಮೊದಲಿನ ಭಾರತ ಇಲ್ಲ. ಈಗ ನಮ್ಮ ಒಬ್ಬ ಸೈನಿಕನಿಗೆ ಏನಾದ್ರೂ 10 ಅವನು ಹೊಡೆದು ಬರುವಂತ ಭಾರತ ಇವತ್ತಿದೆ. ಮೊದಲು ಹಂಗಿರ್ಲಿಲ್ಲ. ನಾವು MP ಇದ್ದಾಗ ನೋಡಿದೆ, ಲೋಕಸಭೆಯಲ್ಲಿ ನಾವು ಮಾತಾಡ್ತಿದ್ದೀವಿ, ನಮ್ಮ ಸೈನಿಕರ ಶಿರಚ್ಛೇದ ಮಾಡಿ ಚೀನ್ನಲ್ಲಿ ಹಾಕಿಕೊಟ್ಟು ಕಳಿಸುವಂತ ಭಾರತವನ್ನು ನೋಡಿದ್ದೀವಿ. ಇವತ್ತ ಅವರ ಪಾಕಿಸ್ತಾನದ ಮನೆಯೊಳಗೆ ಹೋಗಿ ಬಾಂಬ್ ಹಾಕಿ ಬರುವಂತ ಭಾರತವನ್ನು ಇವತ್ತು ನೋಡಲಾಗ್ತೀವಿ.
ಅವ್ರು ಒಟ್ಟೆ ಒಪ್ಕೊಂಡಿದ್ದಿಲ್ಲ. ನಿನ್ನೆ ಡಿಸ್ಕ್ಲೋಸ್ ಮಾಡ್ಯಾರ ಪಾಕಿಸ್ತಾನದವರು, ಇಲ್ಲ ನಮ್ಮ ವಿಮಾನ ನಿಲ್ದಾಣ ಮೇಲೆ ಬಾಂಬ್ ಹಾಕಿದ್ದು ಖರೆ, ನಮ್ಮದು ಬಹಳಷ್ಟು ಪಾಕಿಸ್ತಾನ ಲಾಸ್ ಆಗಿದ್ದು ಖರೆ, ಇವತ್ತು ಒಪ್ಪಿಕೊಳ್ಳಕತ್ತಾರೆ. ನಮ್ಮೊಬ್ಬ ಸೈನಿಕ ನಾವು ಯಾವ್ದೋ ಒಂದು ಪೈಲಟ್ ಹಿಡಿದು ಹಾಕಿದ್ರಲ್ಲ, ಹೆಸರೇನು ಅಭಿನಂದನನ್ನ ಏನೂ ಮಾಡಲಿಲ್ಲ, ಸರಳ ತಂದು ಬಾರ್ಡರ್ ಬಿಟ್ಟು ಹೋದ್ರೆ ಮಕ್ಕಳು. ನಾವು MP ಆಗೋದಕ್ಕಿಂತ ಮುಂಚೆ ವಾಜಪೇಯಿ ಅವರಿಗೂ ಒಂದು ಸವಾಲು ಬಂದಿತ್ತು. ನಮ್ಮ ದೇಶದ ಅಣು ಏನು ಪ್ರಯೋಗ ಮಾಡಬೇಕಾಗಿತ್ತಲ್ಲ, ಆ ಒಂದು ಅಣು ಪ್ರಯೋಗವನ್ನ ಏನು ಮಾಡಿದ್ರು, ಅವಾಗನು ಜಗತ್ತಿನಲ್ಲಿ ನಮ್ಮ ಮೇಲೆ ಒಂದು ನಿರ್ಬಂಧ ಹಾಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡೋದು, ನಾವು ಒಂದೇ ಹೊತ್ತು ಊಟ ಸಾಕು, ನಾವು ಭಾರತದ ನಮ್ಮ ಸಾಮರ್ಥ್ಯವನ್ನ ಯಾರ ಮುಂದೆ ತಲೆಬಾಗುವುದಿಲ್ಲ ಅಂತ ಮಾತು ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಭಾರತ ಇಷ್ಟೊಂದು ಶಕ್ತಿಯುತ ಭಾರತ ಇವತ್ತಿದ್ದಾಗ ಇನ್ನು ಮುಂದೆ ನಡೆದಿಲ್ಲ. ಇನ್ನು ಮುಂದೆ 2028 ನಂತರ ಕರ್ನಾಟಕದ ಗಣಪತಿ ಮ್ಯಾಗ ಕಲ್ಲು ಹೊಡಿದು ನಡೆದಿಲ್ಲ. 2028 ನಂತರ ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸೆಯುವಂತ ನಡೆಯುವುದಿಲ್ಲ. ಭಾರತ ಬದಲಾವಣೆ ಆಗ್ತಾ ಇದೆ, ಕರ್ನಾಟಕವೂ ಬದಲಾವಣೆ ಆಗ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಕ್ಕೇನೋ ಜಾತಿ ಇಲ್ಲ, ಪಂಗಡ ಇಲ್ಲ, ವರ್ಗ ಇಲ್ಲ, ಯಾರು ಬೇಕಾದ್ರೂ ಎಷ್ಟು ಇದಕ್ಕೇನು ಜೈ ಶ್ರೀರಾಮನು ನಾನು ನೋಡ್ತೀನಿ, ಎಷ್ಟು ಖುಷಿ ಆಗ್ತದೆ. ನಾನು ಎಲ್ಲ ಅನೇಕ ಕಡೆ ದಲಿತ ಬಂಧುಗಳು, ಹಿಂದುಳಿದವರು, ಯುವಕರು ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಅಂತಾರೆ. ಅದಕ್ಕೆ ಕಾರಣ ರಾಮನ ಬೈಯವರು ಅದಾರ, ಈ ರಾಜ್ಯದಾಗ ಸನಾತನ ಧರ್ಮ ಬೈಯವರು ಅದಾರ. ಅದರ ಬಾಯಿ ಕಟ್ಟ ಅನ್ಸೋದಂತ ಕೆಲವೊಂದು ತ್ಯಾಗಿ ಗಿರಿಕೆಗಳು ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ನಮ್ಮ ಧರ್ಮದ ಬಗ್ಗೆ, ದೇಶದ ಬಗ್ಗೆ ಮಾತಾಡಿದಾಗ ನಮ್ಮ ಯುವಕರು ಮುಂದಿನ ದಿವಸ ಈ ರಾಜ್ಯದಲ್ಲಿ ಮೊನ್ನೆ ನಾ ಹೇಳಿದ ವಿಧಾನಸಭೆಯಲ್ಲಿ 2,88,000 ಉದ್ಯೋಗ ಖಾಲಿ ಅದಾವ. ಎಷ್ಟು ಖಾಲಿ ಅದಾವು? 2 ಲಕ್ಷ. ಅವರಿಗೆಲ್ಲ ಉದ್ಯೋಗ ಕೊಡ್ಬೇಕಲ್ಲ. ಇಷ್ಟೆಲ್ಲ ಸ್ಕೂಲು ಕಾಲೇಜ್ ಇಷ್ಟೆಲ್ಲ ಹೊರಗೆ ಬರ್ತಾ ಇದಾವ ಮಕ್ಕಳು. ಇವತ್ತು KPSC ಒಳಗೆ ಎಷ್ಟೋ ಮಕ್ಕಳು ಮೆರಿಟ್ ಇದ್ರು ಸಹ ನೇಮಕಾತಿ ಆಗುವುದಿಲ್ಲ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಕನಿಷ್ಠ 1 ಲಕ್ಷ ಮಕ್ಕಳನ್ನಾದ್ರೂ ನೌಕರಿ ಕೊಡಿ. 1 ಲಕ್ಷ ಕುಟುಂಬಗಳು BPL ಇಂದ ಮೇಲೆ ಬಂದ್ರಂದ್ರೆ ನೀವು ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ. ರೈತರಿಗೆ ಬೇಕಾಗಿದ್ದು, ಜನರಿಗೆ ಬೇಕಾಗಿದ್ದು ತಮ್ಮ ಮಕ್ಕಳಿಗೆ ಉದ್ಯೋಗ. ಆ ಕಡೆ ಯಾವಾಗ ಬರ್ತದೆ ಅಂದ್ರೆ ನಾವೇನಿದೀವಲ್ಲ ರಾಜಕಾರಣಿಗಳು. ನಾನು ಹೇಳಿದೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು ವಿಧಾನಸಭೆಯಲ್ಲಿ. ನಾ ಏನ್ ಹೇಳಿದೆ, ಮೊದಲು ನೀವು ಏನು ಇಲ್ಲಿ 224 ಮಂದಿ ಗೊತ್ತಿರಲಿಲ್ಲ MLAಗಳು, ನೀವು ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿರುಗಿ ಬಿಟ್ರೆ ಅಂದ್ರೆ ಅರ್ಧ ಕರ್ನಾಟಕ ಚುನಾವಣೆ. ಅದರ ಒಂದು ಅರ್ಧ ಮಂದಿ ನ್ಯೂಸ್ ಕೊಟ್ಟಿದ್ರು, ಅರ್ಧ ಮಂದಿ ಕೊಟ್ಟಲಿಲ್ಲ. ಕೊಟ್ಟಿದ್ದು ಅವರು ಬರೋಬರಿ ಅನ್ನಲ್ಲ. ಉಳಿದವರು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬರೇ ಹಿಂದುತ್ವ ಅಷ್ಟೇ ಅಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಆದ್ರೆ ಇಂಥ ಒಳ್ಳೆ ಕಾಲೇಜ್ಗಳನ್ನು ತಗೊಳ್ಳುವಂತ ಕೊಣ್ಣೂರವರ ಪ್ರಯತ್ನ. ಎಷ್ಟೋ ಜನ ಇಲ್ಲಿಂದ IAS IPS ಆಗಿ ಹೋಗಿರ್ಬೋದು.